ಭಕುತಿ ಸಮರ್ಪಣೆ ಚಾನಲ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಉತ್ತರಾದಿ ಮಠಾಧೀಶರಾದ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಿರುವಂಥ ಧಾರವಾಡದ ಉತ್ತರಾದಿ ಮಠದಲ್ಲಿ ಇಂದು ಅಂದರೆ ಗುರುವಾರ ದಿನಾಂಕ 13/8/2026 ಬೆಳಿಗ್ಗೆ ಹರಿಕಥಾಮೃತ ಸಾರದ 10 ಹಾಗೂ 20 ಸಂಧಿಗಳ ಪರೀಕ್ಷೆಯನ್ನು ನಡೆಸಲಾಯಿತು. ಶ್ರೀ ಸತ್ಯಾತ್ಮತೀರ್ಥರು ಸ್ಥಾಪಿಸಿದಂಥ ಸೌರಭ ದಾಸ ಸಾಹಿತ್ಯ ಮಹಾವಿದ್ಯಾಲಯದ ವತಿಯಿಂದ ಈ ಪರೀಕ್ಷೆಯನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಸುಮಾರು 100 ಜನ ಭಾಗವಹಿಸಿದರು. ಅಂದರೆ 100 ಜನ ಪರೀಕ್ಷೆಯಲ್ಲಿ ಭಾಗವಹಿಸಿದರು. ಇಂದು ಚಾತುರ್ಮಾಸ್ಯದ 6ನೇ ದಿನ. ಈ ಪರೀಕ್ಷೆಯ ಕುರಿತು ಸೌರಭ ದಾಸ ಸಾಹಿತ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ಪಂಡಿತ್ ಪ್ರಮೋದ್ ಆಚಾರ್ಯ ಅವರು ನಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ. ಬನ್ನಿ ಕೇಳ್ಕೊಂಬರೋಣ. ನಮಸ್ಕಾರ ಆಚಾರ್ಯ. ಹರಯೇ ನಮಃ. ಪರಮ ಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಎಲ್ಲ ಸಜ್ಜನ ಸಮುದಾಯಕ್ಕೆ ಸಾಧನೆ ಆಗಲಿ ಅನ್ನೋದಕ್ಕಾಗಿಯೇ ಸೌರಭ ದಾಸ್ ಸಾಹಿತ್ಯ ವಿದ್ಯಾಲಯವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಈ ಸೌರಭ ದಾಸ್ ಸಾಹಿತ್ಯ ವಿದ್ಯಾಲಯದ ಮೂಲಕವಾಗಿ ಕೇವಲ ಕರ್ನಾಟಕ ಮಾತ್ರವಲ್ಲ, ಭಾರತದ ಪ್ರತಿಯೊಂದು ಊರುಗಳಲ್ಲಿ, ಹೊರಗಿನ 10 ದೇಶಗಳಲ್ಲೂ ಕೂಡ ಇವತ್ತು ಇದರ ಅಧ್ಯಯನ ನಡೀತಾ ಇದೆ. ಸುಮಾರು 10-15 ಸಾವಿರ ಜನ ಇದರಲ್ಲಿ ಭಾಗವಹಿಸಿ ಪರೀಕ್ಷೆಯನ್ನು ಬರೀತಾ ಇರ್ತಾರೆ. ಪ್ರತಿ ವರ್ಷವೂ ಅವರಿಗೋಸ್ಕರವಾಗಿ ಒಂದು ವ್ಯವಸ್ಥಿತವಾದ ಪರೀಕ್ಷೆ ಆಗ್ತಾ ಇರ್ತದೆ. ಅದರಲ್ಲಿ ಸೆಲೆಕ್ಟ್ ಮಾಡಿ ಕೆಲವರನ್ನು ಮಾತ್ರ ಸ್ಪೆಷಲ್ ಆದ ಪರೀಕ್ಷೆಯನ್ನು ನಡೆಸೋದಕ್ಕೆ ಸಿದ್ಧವಾಗತ್ತೆ. ಆ ಪರೀಕ್ಷೆ ಪ್ರತಿ ವರ್ಷವೂ ಚಾತುರ್ಮಾಸ್ಯದ ಶ್ರಾವಣ ಮಾಸದ ಮೊದಲ ಗುರುವಾರ ಶುಕ್ರವಾರ ಇರ್ತದೆ. ಆ ನಿಟ್ಟಿನಲ್ಲಿ ಧಾರವಾಡದಲ್ಲಿ ಶ್ರೀಪಾದಂಗಳವರು ಚಾತುರ್ಮಾಸ್ಯವನ್ನು ಕೈಗೊಂಡಿದ್ದರಿಂದ ಆ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ ಶ್ರೀಪಾದಂಗಳವರ ಪರಮಾಧ್ಯಕ್ಷತೆಯಲ್ಲಿ ಜಗನ್ನಾಥದಾಸರ ದಾಸ ಸಾಹಿತ್ಯದ ಮೇರುಕೃತಿ ಎನಿಸಿದ ಹರಿಕಥಾಮೃತ ಸಾರದ 10 ಸಂಧಿದು ಒಂದು ತಂಡ, 20 ಸಂಧಿದು ಇನ್ನೊಂದು ತಂಡ, ಸಂಪೂರ್ಣವಾದ ನುಡಿಗಳು, ಶಬ್ದಾರ್ಥ, ಅಲ್ಲಿ ಬರುವ ಸಂಖ್ಯೆ, ಅದಕ್ಕಿರುವ ಆಧಾರ ಗ್ರಂಥ, ಭಾವಾರ್ಥ, ಟಿಪ್ಪಣಿ, ಹೀಗೆ ಸಮಗ್ರವಾಗಿ ಆಮೂಲಾಗ್ರವಾಗಿ ಪರೀಕ್ಷೆಯಲ್ಲಿ ನಡೀತಾ ಇದೆ. ಆ ಪರೀಕ್ಷೆ ಮೊದಲಿಗೆ ಲಿಖಿತವಾಗಿ ಆಗಿ ಆಮೇಲೆ ಅದರಲ್ಲಿ ಸೆಲೆಕ್ಟ್ ಆದಂತಹ ವ್ಯಕ್ತಿಗಳಿಗೆ ಮೌಖಿಕವಾಗಿ ನಡೆಸಿ 10 ಸಂಧಿಯ ಪರೀಕ್ಷೆಯಲ್ಲಿ ಎಲ್ಲವನ್ನೂ ಪರಿಪೂರ್ಣವಾಗಿ ಉತ್ತರ ಕೊಟ್ಟರೆ 10,000 ರೂಪಾಯಿ ಬಹುಮಾನ. 20 ಸಂಧಿಯ ಪರೀಕ್ಷೆಯಲ್ಲಿ ಪೂರ್ಣವಾಗಿ ಉತ್ತರವನ್ನು ನೀಡಿದರೆ 20,000 ಬಹುಮಾನ. ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಶ್ರೀಪಾದಂಗಳವರು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಹಣಕ್ಕಿಂತ ಗುರುಗಳ ಕೈಯಿಂದ ಬರೋದೇ ಒಂದು ದೊಡ್ಡದಾದ ಸೌಭಾಗ್ಯ. ಆ ಹರಿಕಥಾಮೃತ ಸಾರದ ಜ್ಞಾನವನ್ನು ತುಂಬಿಕೊಳ್ಳೋದೇ ದೊಡ್ಡದಾದ ಬಹುಮಾನ. ಇಂತಹ ಶ್ರೇಷ್ಠವಾದ ಆದರ್ಶಮಯವಾದ ಕಾರ್ಯ ಶ್ರೀಪಾದಂಗಳವರ ಅನುಗ್ರಹದಿಂದ ನಡೀತಾ ಇದೆ. ಮುಂದಿನ ವರ್ಷ 32 ಸಂಧಿಗಳ ಪರೀಕ್ಷೆ ಆಗೋದಿದೆ. ಅವಶ್ಯವಾಗಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯಕ್ಕೆ ಸೇರುವ ಮೂಲಕವಾಗಿ ದಾಸರ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲೂ ವಿನಂತಿ.